Hello everyone. ಇವತ್ತು ಪ್ರಾಕ್ಟೀಸಸ್ ಇಂದು ಫಸ್ಟ್ ಸೆಷನ್. ಇವತ್ತು ಮೊದಲನೇ ಚಾಪ್ಟ್ರಲ್ಲಿ ನಮಗೆ 4 ಪ್ರಾಕ್ಟೀಸಸ್ ಇದೆ. ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಒನ್ ಬೈ ಒನ್ ಪ್ರಾಕ್ಟೀಸಸ್ನ ಈಗ ಪ್ರತಿ ಒಂದು ಸೆಷನಲ್ಲಿ ಕವರ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರಲ್ಲಿ 4 ಪ್ರಾಕ್ಟೀಸಸ್ ಯಾವುದು ಅಂತ ಅಂದರೆ, ಫಸ್ಟ್ ಪ್ರಾಕ್ಟೀಸ್ ಈಸ್ ಟು ಕ್ರಿಯೇಟ್ ಅ ಕ್ವೆಶ್ಚನಿಯರ್. ಸೆಕೆಂಡ್, ಕ್ರಿಯೇಟ್ ಗೂಗಲ್ ಫಾರ್ಮ್. Third, sending Google form and collecting responses. Fourth, data cleaning using Microsoft Excel. So these 4 practices, they are regarding your first unit in statistics and analytics. Let us move to the next slide now. So our first practice is to create questionnaire, and we are going to discuss our first practice in our whole session today. ಇವತ್ತು ಮೊದಲನೇ ಪ್ರಾಕ್ಟೀಸ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಈಸ್ ಅವರ್ ಫಸ್ಟ್ ಪ್ರಾಕ್ಟೀಸ್? ಟು ಕ್ರಿಯೇಟ್ ಅ ಕ್ವೆಶ್ಚನಿಯರ್. ಸೊ ಇಲ್ಲಿ ಕ್ಲಾಸಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ ಇಂಡಿವಿಜುವಲ್ ಆಗಿ ಕ್ವೆಶ್ಚನಿಯರ್ನ ಕ್ರಿಯೇಟ್ ಮಾಡಬೇಕು. ಕ್ವೆಶ್ಚನಿಯರ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಕ್ವೆಶ್ಚನ್ಸ್ ಯೂಸ್ಡ್ ಟು ಕಲೆಕ್ಟ್ ಡೇಟಾ. ಅಂದರೆ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಪರ್ಪಸ್ಸಿಗೆ ನೀವು ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಕಲೆಕ್ಟ್ ಮಾಡುವಾಗ ಏನು ಕ್ವೆಶ್ಚನ್ಸನ್ನು ನೀವು ಫ್ರೇಮ್ ಮಾಡ್ತೀರಾ, ಆ ಸೆಟ್ ಆಫ್ ಕ್ವೆಶ್ಚನ್ಸನ್ನು ನಾವೇನಂತ ಕರಿತೀವಿ? ಕ್ವೆಶ್ಚನಿಯರ್ ಅಂತ ಕರಿತೀವಿ. ಈಗ ಪರ್ಪಸ್ ಐಡೆಂಟಿಫೈ ಮಾಡೋದೇ ಹಾಗಾದರೆ ನಮ್ಮ ಮೊದಲನೇ ಕೆಲಸ. ಯಾವ ಪರ್ಪಸ್ಸಿಗೆ ನೀವು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ ಅದು ಕಂಡು ಹಿಡಿದ್ರೆ, ಅದು ನೀವು ಐಡೆಂಟಿಫೈ ಮಾಡಿದರೆ, ಅದಾದಮೇಲೆ ಆಟೋಮೆಟಿಕ್ಲಿ ಏನೇನು ಕ್ವೆಶ್ಚನ್ಸನ್ನು ಕೇಳಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ನಮಗೆ ಯಾರೋ ಒಬ್ಬರು ಹೊಸದಾಗಿ ಪರಿಚಯ ಆದಾಗ ಅವ್ರದ್ದು ಇನ್ನೊಂದು ಸ್ವಲ್ಪ ಪರಿಚಯ ಹೆಚ್ಚು ನಮಗೆ ಗೊತ್ತಾಗಲಿ ಅಂದರೆ, ಇಫ್ ವಿ ವಾಂಟ್ ಟು ಗೆಟ್ ದ ಇಂಟ್ರೊಡಕ್ಷನ್ ಆಫ್ ದ ಪರ್ಸನ್, ವಿ ವಾಂಟ್ ಟು ನೋ ಅಬೌಟ್ ದ ಪರ್ಸನ್, ದೆನ್ ವಾಟ್ ಕ್ವೆಶ್ಚನ್ಸ್ ಯು ವಿಲ್ ಆಸ್ಕ್ ದೆಮ್. ಸೊ ಇಲ್ಲಿ ಪರ್ಪಸ್ ಏನು? ಅವ್ರ ಪರಿಚಯ ಆಗೋದೇ ಪರ್ಪಸ್ ನಮಗೆ. ಹಾಗಾದರೆ ಏನೇನು ಪ್ರಶ್ನೆಗಳನ್ನು ನೀವು ಕೇಳ್ತೀರಾ? ನಿಮ್ಮ ಹೆಸರೇನು, ನೀವು ಯಾವ ಊರಿಂದ ಬಂದಿದ್ದೀರಾ ಅಲ್ವಾ, ನಿಮ್ಮ ಮನೆ ಎಲ್ಲಿದೆ, ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಸೊ ಈ ಥರ ಪ್ರಶ್ನೆಗಳನ್ನು ನೀವು ಕೇಳ್ತಾ ಹೋಗ್ತೀರಾ. ಅದೇ ರೀತಿ ನೀವು ಯಾವುದೋ ಒಂದು ಪರ್ಪಸ್ಸಿಗೆ ಪ್ರಶ್ನೆಗಳ ದ ಸೆಟ್ ಆಫ್ ಕ್ವೆಶ್ಚನ್ಸ್ ದಟ್ ಯು ಕ್ರಿಯೇಟ್, ದಟ್ ಯು ಫ್ರೇಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕ್ವೆಶ್ಚನಿಯರ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ನಿಮಗೆ. ಜಾಬ್ ಅಪ್ಲಿಕೇಶನ್ಸ್ ಇದೆ. ಎಲ್ಲೋ ಜಾಬಿಗೆ ಅಪ್ಲೈ ಮಾಡುವಾಗ ಒಂದು ಅಪ್ಲಿಕೇಶನ್ ಫಾರಮ್ ಕೊಟ್ಟಿರ್ತಾರೆ. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದರಲ್ಲಿ ಅಲ್ವಾ. ಸೊ ದೇ ಆಸ್ಕ್ ಯು ಕ್ವೆಶ್ಚನ್, ಯು ಗಿವ್ ಆನ್ಸರ್, you are giving your data. So that is job application is nothing but it is a questionnaire. ಅದೇ ರೀತಿ ಮೆಡಿಕಲ್ ಹಿಸ್ಟ್ರಿ ಫಾರ್ಮ್ಸ್ ಇದೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಂತ ಮುಂಚೆ ಅವ್ರು ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಏನಿದೆ ಅದು ಕೇಳ್ತಾರೆ ಅಲ್ವಾ. ಅಂದರೆ ನಿಮಗೆ ಯಾವುದೇ ರೀತಿ ಬೇರೆ ಕಾಯಿಲೆ ಇದೆಯಾ, ಅಥವಾ ನಿಮ್ಮ ಪ್ರಿಯರೇ ಇದಕ್ಕಿಂತ ಮುಂಚೆ ಯಾವುದಾದ್ರೂ ನೀವು ಆಪ್ರೇಟ್ ಆಗಿದ್ರಾ, ಈ ಥರದ ಕೆಲವೊಂದು ಮೆಡಿಕಲ್ ನಾವು ಅವ್ರ ಪ್ರಶ್ನೆಗಳನ್ನು ಕೇಳಿದಾಗ ನಾವೇನು ಮಾಡ್ತೀವಿ, ಅದಕ್ಕೆ answers na kodthivi. So they are asking us question and we are giving them data. It is again a kind of questionnaire. KYC ಫಾರಮ್ ತುಂಬ್ತೀವಿ ಬ್ಯಾಂಕಲ್ಲಿ ಹೋದಾಗ. ಇವೆಲ್ಲ ಕ್ವೆಶ್ಚನಿಯರ್ಸ್ ಆನ್ಸರ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ, ಅವರ ಇನ್ಸ್ಟಿಟ್ಯೂಟಲ್ಲಿ ದೇ ಜಸ್ಟ್ ಗೋ ಆನ್ ರೆಕಾರ್ಡಿಂಗ್ ಇಟ್. ಅಂದರೆ ಟು ಮೇಂಟೈನ್ ದ ರೆಕಾರ್ಡ್ ದೇ ಕಲೆಕ್ಟ್ ದ ಡೇಟಾ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್, ನೀವು ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆಗುವಾಗ ನೀವು ಒಂದು ಅಡ್ಮಿಷನ್ ಫಾರಮನ್ನು ತುಂಬಿರ್ತೀರ. ಅದನ್ನು ಏನು ಮಾಡ್ತಾರೆ, ಆಫೀಸಲ್ಲಿ ದೇ ಮೇಂಟೈನ್ ದ ರೆಕಾರ್ಡ್, ರೈಟ್. ಇದೇ ರೀತಿ ಇಫ್ ದ ಕ್ವೆಶನ್ಸ್ ಆರ್ ಆಸ್ಕ್ಡ್ ಆ್ಯಂಡ್ ದ ಕ್ವೆಶ್ಚನಿಯರ್ ಈಸ್ created only to collect data and maintain the record, then we call it a simple questionnaire. Okay students? ಬಟ್ ಇಫ್ ದ ಕ್ವೆಶ್ಚನಿಯರ್ ಈಸ್ ಹೇಳ್ತಾನೆ, ಅವನು ಮೈಕ್ ಆನ್ ಮಾಡೋಕ್ಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಅಂದರೆ ಯಾವುದೋ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ತೆಗಿಯೋಕ್ಕೋಸ್ಕರ ನಾವು ಏನಾದರೂ ಕ್ವೆಶ್ಚನಿಯರ್ನ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ, ಆವಾಗ ಏನಾಗುತ್ತೆ, ನಾವು ಆ ಕ್ವೆಶ್ಚನಿಯರ್ನ ಸರ್ವೆ ಕ್ವೆಶ್ಚನಿಯರ್ ಅಂತ ಕರಿತೀವಿ. ಸರ್ವೆಗೋಸ್ಕರ ಕೇಳ್ತಿರೋ ಪ್ರಶ್ನೆಗಳನ್ನು ವಿ ಕಾಲ್ ದೆಮ್ ಆಸ್ ಸರ್ವೆ ಕ್ವೆಶ್ಚನಿಯರ್. ಲೈಕ್ ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಸೆನ್ಸಸ್ ಆಗಿರ್ಬೋದು, ಕಸ್ಟಮರ್ ಫೀಡ್ಬ್ಯಾಕ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಫೀಡ್ಬ್ಯಾಕ್. ಈಗ ನೀವೇ ಸ್ಟೂಡೆಂಟ್ ಫೀಡ್ಬ್ಯಾಕ್ ಫಾರಮ್ನ ತುಂಬಿರ್ತೀರ, ಅದರಲ್ಲಿ ಪ್ರಶ್ನೆಗಳನ್ನು ಕ್ಲೋಸ್ ಮಾಡಿರಿ. ಸೊ ಆ ಪ್ರಶ್ನೆಗಳನ್ನು ಆನ್ಸರ್ನ ಪಡ್ಕೊಂಡು ಆ ಡೇಟಾನ ನಿಮ್ಮ ಹತ್ರ ತಗೊಂಡು ನಾವು ಸುಮ್ಮನೆ ಎಲ್ಲೋ ಒಂದು ಕಡೆ ಇಡೋದಿಲ್ಲ, ಅದನ್ನು ಅನಲೈಸ್ ಮಾಡ್ತೀವಿ. ನೀವು ಕೊಟ್ಟಿರೋ ಡೇಟಾಯಿಂದ
ಡೇಟಾನ ಇಂಟರ್ಪ್ರೇಟ್ ಮಾಡ್ತೀವಿ, ಮಾಡಿಬಿಟ್ಟು ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಏನು ಸ್ಟೂಡೆಂಟ್ಸಿಗೆ ನಮಗೆ ಡ್ರಾಬ್ಯಾಕ್ ಸಿಗ್ತಾ ಇದೆ ಅನ್ನೋದನ್ನು ನಾವು ಕಂಡುಹಿಡಿದು ಅದಕ್ಕೆ ಸೊಲ್ಯೂಷನ್ಸ್ನ ತೆಗಿತೀವಿ. ಸೊ ಇವುಗಳನ್ನು ನಾವೇನು ಮಾಡ್ತೀವಿ, ಸರ್ವೆ ಕ್ವೆಶ್ಚನಿಯರ್ ಅಂತ ಕರಿತೀವಿ. ಸೊ ನೀವು 25 ಪ್ರಶ್ನೆಗಳನ್ನು ಫ್ರೇಮ್ ಮಾಡುವಾಗ, ವೆನ್ ಯು ಆರ್ ಕ್ರಿಯೇಟಿಂಗ್ 25 ಕ್ವೆಶನ್ಸ್ ಇನ್ ಯೋರ್ ಕ್ವೆಶ್ಚನಿಯರ್, ಸ್ಟೂಡೆಂಟ್ಸ್ ಯು ಕ್ಯಾನ್ ಐದರ್ ಕ್ರಿಯೇಟ್ ಅ ಸಿಂಪಲ್ ಕ್ವೆಶ್ಚನಿಯರ್ or you can also go for survey questionnaire. There is no restriction, okay? But your whatever 25 questions you are framing, it should be meaningful, it should be understandable, and it should be purposeful, okay? So let us move to the next slide. ನಮ್ಮ ಈ ಒಂದು ಸ್ಲೈಡಲ್ಲಿ ಸ್ಟೂಡೆಂಟ್ಸ್ we can see the examples, few of the examples for questionnaire. ಸೊ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ ಹೇಳಿದೆ, ಸೊ ನಾವು ಫಸ್ಟಲ್ಲಿ ಏನು ಮಾಡಬೇಕು, ಪರ್ಪಸನ್ನು ಐಡೆಂಟಿಫೈ ಮಾಡಬೇಕು. ಪರ್ಪಸ್ ಐಡೆಂಟಿಫೈ ಮಾಡಿ ಆಮೇಲೆ 25 ಕ್ವೆಶನ್ಸನ್ನು ಫ್ರೇಮ್ ಮಾಡಬೇಕು. ಸ್ವಲ್ಪ ನಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿದ್ದು ನಮಗೆ ಕ್ವೆಶನ್ ಫ್ರೇಮ್ ಮಾಡೋ ಐಡಿಯಾ ಇದ್ದರೆ ಮತ್ತು ಪರ್ಪಸ್ ನಮಗೆ ಐಡೆಂಟಿಫೈ ಆಗಿದ್ದರೆ ಈ ಒಂದು ಪ್ರಾಕ್ಟೀಸ್ ತುಂಬ ಸಿಂಪಲ್ಲಾಗಿ ನಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ಈ ಸ್ಲೈಡಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇದ್ದೀವಿ, ಅದರಿಂದ ನಿಮಗೆ ಐಡಿಯಾ ಬರುತ್ತೆ. ನೀವು ಅದೇ ಪರ್ಪಸನ್ನು ಯೂಸು ಮಾಡ್ಬೋದು, ಅದರ್ವೈಸ್ ಹೊಸ ಪರ್ಪಸನ್ನು ನೀವು ಸರ್ಚ್ ಮಾಡಿ ಅದ್ರ ಮೇಲೆ ಕೂಡ ವರ್ಕ್ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯೋರ್ ಲಿಮಿಟ್. ಓಕೆ, ಫಸ್ಟ್ ಕ್ವೆಶ್ಚನೇರ್ ನೋಡ್ತಾ ಇದ್ದೀವಿ ನಾವಿಲ್ಲಿ, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಕ್ವೆಶ್ಚನೇರ್ ಅಂತ ಇದೆ. ಸ್ಟೂಡೆಂಟ್ಸ್ ಆಲ್ರೆಡಿ ನೀವು ಇದರಿಂದ ಫೆಮಿಲಿಯರ್ ಆಗಿದ್ದೀರಾ, ಬಿಕಾಸ್ ನೀವು ಲಾಸ್ಟ್ ಸೆಮಿಸ್ಟರಲ್ಲೂ ಕೂಡ ಫೀಡ್ಬ್ಯಾಕ್ ಫಾರಮ್ನ ತುಂಬಿದ್ದೀರಾ. ಸೊ ಇದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ನಾವು ಫ್ರೇಮ್ ಮಾಡ್ಬೋದು, ಏನೇನು ಪ್ರಶ್ನೆ ಸ್ಟೂಡೆಂಟ್ಸಿಂದ ಕೇಳ್ಬೋದು. ಸೊ ಅದಕ್ಕೆ 25 ಕ್ವೆಶನ್ಸನ್ನು ಫ್ರೇಮ್ ಮಾಡ್ಬೋದು ನೀವು. ಇಲ್ಲ ಅಂದರೆ ಸೆಕೆಂಡ್ ಎಕ್ಸಾಂಪಲ್ ಬಂದು ರೇಟಿಂಗ್ ಫಾರ್ ಆನ್ಲೈನ್ ಶಾಪಿಂಗ್ ಅಂತ ಇದೆ. ಯಾವುದೋ ಒಂದು ಪ್ರಾಡಕ್ಟನ್ನು ನೀವು ಆನ್ಲೈನ್ ಶಾಪಿಂಗಲ್ಲಿ ಸೇಲ್ ಮಾಡಿದ್ದೀರಾ. ಸೊ ಯಾವುದೇ ಪ್ರಾಡಕ್ಟ್ ಸೇಲ್ ಮಾಡಲಿ, ಅದಕ್ಕೊಂದು 25 ಕ್ವೆಶನ್ಸಿಂದು ಫೀಡ್ಬ್ಯಾಕ್ ಕ್ವೆಶ್ಚನೇರ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕು. ಅದರಲ್ಲಿ ನೀವು ಪ್ರಾಡಕ್ಟ್ ಬಗ್ಗೆ ಆಗಲಿ, ಸೇಲ್ಸ್ ಬಗ್ಗೆ ಆಗಲಿ, ಆ ಪ್ರಾಡಕ್ಟಿನ ಪ್ಯಾಕೇಜಿಂಗ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂತಂದರೆ ಅದ್ರ ಪ್ರೈಸ್ ಬಗ್ಗೆ ಆಗಿರ್ಬೋದು, ಅದ್ರದ್ದು ಅಪಿಯರೆನ್ಸ್ ಬಗ್ಗೆ ಏನಾದರೂ ರಿಲೇಟೆಡ್ ನೀವು ಕ್ವೆಶನ್ಸನ್ನು ಫ್ರೇಮ್ ಮಾಡಿ ಕೇಳ್ಬೋದು. ಥರ್ಡ್ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಆಫ್ ಕಸ್ಟಮರ್ ಇನ್ ಅ ರೆಸ್ಟೋರೆಂಟ್ ಅಂತ ಇದೆ. ಸ್ಟೂಡೆಂಟ್ಸ್, ಈಗ ರೆಸ್ಟೋರೆಂಟಲ್ಲಿ ಹೋಗಿರೋ ಕಸ್ಟಮರ್ಗೆ ನೀವು ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸನ್ನು ಕೇಳ್ಬೋದು. ನೀವು ರೆಸ್ಟೋರೆಂಟಿಂದು ಫುಡ್ ಆಗಿರ್ಬೋದು, ಅಲ್ಲಿ ಹೈಜೀನ್ ಯಾವ ರೀತಿ ಇದೆ, ಸ್ಟಾಫ್ ಹೆಂಗಿದೆ, ಸರ್ವಿಸ್ ಹೆಂಗಿದೆ, ಅವ್ರ ಮೆನ್ಯೂ ಏನು ರೆಡಿ ಮಾಡಿದ್ದಾರೆ, ಅದರಲ್ಲಿ ನಮಗೇನಾದರೂ ಒಂದು ಬದಲಾವಣೆ ಇಷ್ಟ ಆಗುತ್ತಾ, ಅಥವಾ ನಾವು ಮೆನ್ಯೂ ಹೇಗಿದೆ, ಕಟ್ಲರಿ ಹೇಗಿದೆ ಅವ್ರು ಯೂಸ್ ಮಾಡ್ತಿರೋ, ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಾವು ಕ್ವೆಶನ್ಸನ್ನು ಫ್ರೇಮ್ ಮಾಡ್ಬೋದು. ನಾಲ್ಕನೇ ಎಕ್ಸಾಂಪಲ್ ಬಂದು ಫೀಡ್ಬ್ಯಾಕ್ ಆಫ್ ಕಸ್ಟಮರ್ ಆನ್ ಅ ಬ್ಯೂಟಿ ಪ್ರಾಡಕ್ಟ್ ಅಂತ ಇದೆ. ಯಾವುದೋ ಒಂದು ಬ್ಯೂಟಿ ಪ್ರಾಡಕ್ಟ್ ಮಾರ್ಕೆಟಲ್ಲಿದೆ. ಸೊ ಇಟ್ ಈಸ್ ನಾಟ್ ದ ಸೇಲ್ ಆಫ್ ದ ಪ್ರಾಡಕ್ಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಏನಾಗುತ್ತೆ, ಅದು ಒಂದು ಸೇಲನ್ನು ಹೇಗೆ ಜಾಸ್ತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಕ್ವೆಶ್ಚನೇರ್ ಕ್ರಿಯೇಟ್ ಮಾಡ್ತಾರೆ, ಮತ್ತು ಕಸ್ಟಮರ್ಸ್ ಅಂತ ಫೀಡ್ಬ್ಯಾಕ್ ತೊಗೊತಾರೆ. ಸೊ ಯಾಕೆ ಅದು ದೇ ಆರ್ ಸರ್ಚಿಂಗ್, ಯಾಕೆ ಅದು ಸೇಲ್ ಆಗ್ತಾ ಇಲ್ಲ ಹೆಚ್ಚು ಅಂತ, ಅದಕ್ಕೆ ಕಾರಣ ಹುಡುಕ್ತಿದ್ದಾರೆ. ಸೊ ಅದಕ್ಕೊಂದು ಕ್ವೆಶ್ಚನೇರ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ಯಾವುದೋ ಒಂದು ಹೊಸ ಬ್ಯೂಟಿ ಪ್ರಾಡಕ್ಟ್ನ ನೀವು ಲಾಂಚ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಮಾಡಿದ್ದೀರಾ, ಕೆಲವೊಂದು ಸ್ಯಾಂಪಲ್ ಯೂನಿಟ್ಸಿಗೆ ನೀವೇನು ಮಾಡಿದ್ದೀರಾ, ಆ ಪ್ರಾಡಕ್ಟ್ನ ಕೊಟ್ಟಿದ್ದೀರಾ, ಅವ್ರು ಯೂಸ್ ಮಾಡ್ತಿದ್ದಾರೆ 1 ಮಂತಿಂದ, ಆಮೇಲೆ ಅದ್ರ ಮೇಲೆ ನೀವು ಫೀಡ್ಬ್ಯಾಕ್ ತೊಗೊತೀರ. ಈ ರೀತಿ ಕೂಡ ನೀವು ಕ್ವೆಶ್ಚನೇರ್ನ ಕ್ರಿಯೇಟ್ ಮಾಡ್ಬೋದು. 5ನೇದು ಎಕ್ಸಾಂಪಲ್ ನೋಡಿ, ಕ್ವಿಸ್ ಕ್ವೆಶ್ಚನೇರ್. ಸೊ ಕ್ವೆಶನ್ಸ್ ಆಸ್ಕ್ಡ್ ಇನ್ ಅ ಕ್ವಿಸ್ ಕಾಂಪಿಟಿಷನ್ ಈಸ್ ಆಲ್ಸೋ ಅ ಕ್ವೆಶ್ಚನೇರ್. ಸೊ ನೀವೊಂದು ಯಾವುದೋ ಒಂದು ಟಾಪಿಕ್, ಸೈನ್ಸಲ್ಲಿ ಯಾವುದಾದ್ರೂ ಟಾಪಿಕ್, ಇಲ್ಲ ಹಿಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಎರಾನ ತಗೊಂಡು ನಿಮಗೆ ಯಾವುದು ಟಾಪಿಕ್ ಇಷ್ಟ ಆಗುತ್ತೆ ಆ ಕಾನ್ಸೆಪ್ಟ್ ಮೇಲೆ, ನಿಮಗೆ ಯಾವ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಆ ಕಾನ್ಸೆಪ್ಟ್ ಮೇಲೆ ನೀವು 25 ಕ್ವೆಶನ್ಸನ್ನು ಫ್ರೇಮ್ ಮಾಡ್ಬೋದು. ಸೊ ಕ್ವಿಝನ್ನು ನೀವು ರೆಡಿ ಮಾಡ್ಬೋದು, ಅದ್ರ ಮೇಲೆ ಕೂಡ ನೀವು ಕ್ವೆಶ್ಚನರ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಬರುತ್ತೆ ಅಪ್ಲಿಕೇಶನ್ ಫಾರಮ್ ಇದೆ. ಸೊ ಬ್ಯಾಂಕಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಇಲ್ಲ ಲೋನನ್ನು ಕ್ಲೇಮ್ ಮಾಡೋದು, ರೈಟ್, ಈ ಥರದ ಅಪ್ಲಿಕೇಶನ್ ಫಾರಮ್ಸನ್ನು ನೀವು ಕ್ವೆಶನ್ಸನ್ನು, ಅದರಲ್ಲಿರೋ ಪ್ರಶ್ನೆಗಳನ್ನು ನೀವು ಫ್ರೇಮ್ ಮಾಡ್ಬೋದು. ಇಲ್ಲ ಅಡ್ಮಿಷನ್ ಫಾರಮ್ಸ್ ಇದೆ, ಯಾವುದೋ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತಿದ್ದೀರಾ, ಇಲ್ಲ ಯಾವುದೋ ಒಂದು ಹೆಲ್ತ್ ಸೆಂಟರಿಗೆ ಜಾಯ್ನ್ ಆಗ್ತಿದ್ದೀರಾ, ಯೋಗ ಕ್ಲಾಸಿಗೆ, ಜಿಮ್ಮಿಗೆ. ಸೊ ಎಲ್ಲೋ ಒಂದು ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗುವಾಗ ನೀವು ಯಾವ ರೀತಿ ಅಡ್ಮಿಷನ್ ಫಾರಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಸೊ ದ್ಯಾಟ್ ಈಸ್ ಅಗೇನ್ ಎಕ್ಸಾಂಪಲ್ ಫಾರ್ ಕ್ವೆಶ್ಚನೇರ್. ಸೊ ನಮ್ಮ ಹತ್ರ ಇಲ್ಲಿ 7 ಎಕ್ಸಾಂಪಲ್ಸ್ ಇದೆ ಮಕ್ಕಳೇ. ಇದನ್ನು ಬಿಟ್ಟು ಕೂಡ ನೀವು ಹೊಸದಾಗಿ ಪರ್ಪಸನ್ನು ಹುಡುಕಿ
ಅದರ ಮೇಲೆ 25 ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಹಿಯರ್ ವಿ ಕಮ್ ಫಾರ್ ದ ಕ್ವಾಲಿಟಿ ಕ್ವಶನ್ಸ್. ಇಲ್ಲ ಆಗಲಿ ನೀವು ಫ್ರೇಮ್ ಮಾಡ್ತಿರೋ 25 ಪ್ರಶ್ನೆ ಇಟ್ ಶುಡ್ ಬಿ ಆಫ್ ಅ ಗುಡ್ ಕ್ವಾಲಿಟಿ ಅಲ್ವಾ. ನಿಮ್ಮ ಕ್ವೆಶ್ಚನಿಯರ್ ಏನಿದೆ, ಇಫ್ ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಆಸ್ ಅ ಗುಡ್ ಕ್ವೆಶ್ಚನಿಯರ್, ಏನೇನು ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಇಟ್ಕೊಬೇಕು, ವಾಟ್ ಆಲ್ ಪಾಯಿಂಟ್ಸ್ ಶುಡ್ ಬಿ ರಿಮೆಂಬರ್ಡ್ ಟು ಕ್ರಿಯೇಟ್ ಅ ಗುಡ್ ಕ್ವೆಶ್ಚನಿಯರ್. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್. ಬಟ್ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಗುಡ್ ಕ್ವೆಶ್ಚನಿಯರ್ ಹೇಗಿರಬೇಕು ಅಂತ ನೀವು ಅಸಂಪ್ಷನ್ ಮಾಡ್ಕೊಬೇಕು ಅಂದರೆ, ಕ್ವಶನ್ಸ್ ಕೇಳೋರ ಜಾಗದಲ್ಲಿ ನಿಂತ್ಕೊಬೇಡಿ, ಕ್ವಶನನ್ನು ಆನ್ಸರ್ ಮಾಡೋ ಜಾಗದಲ್ಲಿ ನಿಂತ್ಕೊಳ್ಳಿ. ಯಾಕಂದರೆ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಹೇಳಿದ್ದೆ, ಮೇಲಿಂಗ್ ಕ್ವೆಶ್ಚನಿಯರ್ ಇಟ್ ಈಸ್ ಒನ್ ಆಫ್ ದ ಟೂಲ್ ಆ್ಯಂಡ್ ವೆರಿ ಚೀಪೆಸ್ಟ್ ಟೂಲ್. ಆಮೇಲೆ ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ ಜಾಸ್ತಿ, ತುಂಬ ಟೈಮ್ ಉಳಿಯುತ್ತೆ. ಸೊ ತುಂಬ ಒಂದು ಬೆಸ್ಟ್ ವೇ ಆಫ್ ಕಲೆಕ್ಷನ್ ಆಫ್ ಡೇಟಾ ಈಸ್ ಮೇಲಿಂಗ್ ಕ್ವೆಶ್ಚನಿಯರ್. ಬಟ್ ರೆಸ್ಪಾನ್ಸ್ ನಮಗೆ ಚೆನ್ನಾಗಿ ಬರಬೇಕು ಅಂದರೆ ನಮ್ಮ ಕ್ವೆಶ್ಚನಿಯರ್ ಏನಾಗಿರಬೇಕು, ಇಟ್ ಶುಡ್ ಕಂಟೇನ್ ಕ್ವಾಲಿಟಿ ಕ್ವಶನ್ಸ್. ಆವಾಗ ನಮಗೆ ಈಸಿಯಾಗಿ ಬೇಗ ರೆಸ್ಪಾನ್ಸನ್ನು ನಾವು ಪಡಿಬಹುದು. ಇಲ್ಲ ಅಂತಂದರೆ ಏನಾಗುತ್ತೆ, ರೆಸ್ಪಾನ್ಸಿಂದು ರೇಟ್ ಏನಾಗ್ಬಿಡುತ್ತೆ, ಕಮ್ಮಿ ಆಗಿಬಿಡುತ್ತೆ, ಲೋ ರೆಸ್ಪಾನ್ಸ್ ಸಿಗುತ್ತೆ. ಸೊ ಓಕೆ, 25 ಕ್ವಶನ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಯಾವ್ಯಾವ ಪಾಯಿಂಟ್ಸನ್ನು ತಲೆಯಲ್ಲಿ ಇಟ್ಕೊಬೇಕು, ನಮ್ಮ ಕ್ವಶನ್ಸಲ್ಲಿ ಏನೇನು ಕ್ವಾಲಿಟಿ ಇರಬೇಕು. ಒನ್ ಬೈ ಒನ್ ಹೋಗೋಣ. ಮೊದಲನೇ ಪಾಯಿಂಟ್ ಇದೆ ಸ್ಟೂಡೆಂಟ್ಸ್, our questions should be short, clear and in a simple language. ಓಕೆ, ಸೊ ನೀವು ನಿಮ್ಮ ಕ್ವಶನ್ಸನ್ನು ಫ್ರೇಮ್ ಮಾಡುವಾಗ, ಇಫ್ ಈವನ್ ದೋ ಯು ಆರ್ ವೆರಿ ಗುಡ್ ಇನ್ ಯುವರ್ ವೊಕ್ಯಾಬ್ಯುಲರಿ, ನೀವೇನು ಮಾಡಬೇಕು, ಸಿಂಪಲಿಂದ ಸಿಂಪಲ್ ಮನುಷ್ಯ ಕೂಡ ನಿಮ್ಮ ಕ್ವಶನನ್ನು ಓದಿದಾಗ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಆ ಥರ ಕ್ವಶನ್ಸನ್ನು ಫ್ರೇಮ್ ಮಾಡಬೇಕು. ಮೊದಲನೇದು, ಕ್ವೆಶನ್ ಲೆಂತ್ ತುಂಬ ಜಾಸ್ತಿ ಇರಬಾರ್ದು. ಯಾವಾಗಲೂ ಅ ಗುಡ್ ಕ್ವೆಶನ್ ಈಸ್ ಯೂಶ್ವಲಿ ಕ್ರಿಸ್ಪ್ ಆ್ಯಂಡ್ ಕನ್ಸೈಸ್. ಓಕೆ, ಸೊ ಕ್ರಿಸ್ಪ್ ಆಗಿರಬೇಕು, ಕನ್ಸೈಸ್ ಆಗಿರಬೇಕು. ಅಂದರೆ ದ್ಯಾಟ್ ಮೀನ್ಸ್ ಲಾಂಗ್ ಕ್ವೆಶನ್ಸನ್ನು ಅವಾಯ್ಡ್ ಮಾಡಿ ಸ್ಟೂಡೆಂಟ್ಸ್. ನೀವೇನು ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರೆ ಅದು ಸಿಂಪಲ್ ಲ್ಯಾಂಗ್ವೇಜ್ ಆಗಿರಬೇಕು, ಅರ್ಥ ಆಗಬೇಕು ಯಾರಿಗಾದರೂ, ಮತ್ತು ಕ್ಲಿಯರ್ ಇರಬೇಕು, ಕನ್ಫ್ಯೂಸಿಂಗ್ ಆಗಿರಬಾರ್ದು ಪ್ರಶ್ನೆ. ಓಕೆನಾ? ಸೊ ದ್ಯಾಟ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಈಸ್ ರಿಲೆವೆಂಟ್ ಕ್ವೆಶನ್ಸನ್ನು ನೀವು ಕೇಳಬೇಕು. ಡೋಂಟ್ ಆಸ್ಕ್ ಡಿಸ್ಕನೆಕ್ಟೆಡ್ ಕ್ವೆಶನ್ಸ್ ಅಲ್ವಾ. ಕನೆಕ್ಷನ್ ಇಲ್ದಿರೋ ಪ್ರಶ್ನೆನ, ಆ ಒಂದು ಕಾನ್ಸೆಪ್ಟಿಗೆ ಸಂಬಂಧ ಇಲ್ದಿರೋ ಪ್ರಶ್ನೆನ ಕೇಳಬೇಡಿ. ಅಂಥ ಕ್ವಶನ್ಸ್ ಏನು ಮಾಡುತ್ತೆ ಅಂದರೆ, ಸಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಕನ್ಫ್ಯೂಸ್ ಯುವರ್ ಪಾರ್ಟಿಸಿಪೆಂಟ್ಸ್. ಆ್ಯಂಡ್ ಕನ್ಫ್ಯೂಸ್ ಆದಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ಅದನ್ನು ಆ ಒಂದು ಕ್ವೆಶನರ್ನ ಆನ್ಸರ್ ಮಾಡೋದೇ ಬಿಟ್ಬಿಡ್ತೀವಿ, ರೆಸ್ಪಾನ್ಸೇ ಕಳ್ಸೋಕೆ ಹೋಗೋದಿಲ್ಲ. ಯಾಕಂದರೆ ಕ್ವಶನ್ಸೇ ಅರ್ಥ ಆಗ್ತಿರಲ್ಲ ನಮಗೆ. ಸೊ ಕನ್ಫ್ಯೂಸಿಂಗ್ ಕ್ವಶನ್ಸನ್ನು ಅವಾಯ್ಡ್ ಮಾಡಿ, ರಿಲೆವೆಂಟ್ ಕ್ವಶನ್, ಕನೆಕ್ಟೆಡ್ ಆಗಿರೋ ಪ್ರಶ್ನೆ, ಆ ಪರ್ಪಸ್ಸಿಗೆ ಏನು ಕನೆಕ್ಟ್ ಆಗಿದೆ ಅಂಥ ಪ್ರಶ್ನೆನೇ ಕೇಳಿ ನೀವು. ಸೊ ನೀವು ಫ್ರೇಮ್ ಮಾಡುವಾಗ ಅಂಥ ಕ್ವಶನ್ಸನ್ನೇ ಕೇಳಬೇಕು. ಓಕೆ, ಮೂರನೇದು ಬಂದುಬಿಟ್ಟು ಪರ್ಪಸ್ಫುಲ್ ಕ್ವೆಶನ್ ಅಂತ ಇದೆ. ಅಂದರೆ ನಾವು ಕ್ವೆಶನರ್ನ ಫ್ರೇಮ್ ಮಾಡುವಾಗ ನಮಗೆ ಆ ಕ್ವೆಶನರ್ ಯೂಸ್ಫುಲ್ ಆಗಬೇಕು. ಅಂದರೆ ಪ್ರತಿಯೊಂದು ಪ್ರಶ್ನೆ ಏನಿದೆ ನಾವು ಅವ್ರಿಗೆ ಕೇಳ್ತಿರೋದು, ಅದು ನಮಗೆ ಸರ್ವೆ ಮಾಡಲಿಕ್ಕೆ ಏನಾಗಬೇಕು, ಯೂಸ್ಫುಲ್ ಆಗಬೇಕು. ಸೊ ಪರ್ಪಸ್ಲೆಸ್ ಕ್ವೆಶನ್ನ ಕೇಳಬೇಡಿ, ಅದೇನಾಗುತ್ತೆ ಸುಮ್ಮನೆ ಇಟ್ ಈಸ್ ವೇಸ್ಟ್ ಆಫ್ ಪಾರ್ಟಿಸಿಪೆಂಟ್ ಟೈಮ್ ಆಲ್ಸೋ ಆ್ಯಂಡ್ ಇಟ್ಸ್ ವೇಸ್ಟ್ ಆಫ್ ಅವರ್ ಕ್ವೆಶನ್ ಆಲ್ಸೋ ಅಲ್ವಾ. ಸೊ ಪ್ರತಿಯೊಂದು ಪ್ರಶ್ನೆ ಕೂಡ ನಮಗೆ ಒಂದು ಯೂಸ್ಫುಲ್ ಡೇಟಾನ ಕೊಡಬೇಕು. ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಕೂಡ ಏನಾಗಿರಬೇಕು, ಪರ್ಪಸ್ಫುಲ್ ಆಗಿರಬೇಕು. ಅದರಿಂದ ನಮಗೆ ಒಂದು ಯೂಸ್ಫುಲ್ ಡೇಟಾ ಸಿಗಬೇಕು. ಓಕೆ, ನಾಲ್ಕನೇ ಪಾಯಿಂಟ್ ನೋಡಿ, ದ ಕ್ವೆಶನ್ಸ್ ಶುಡ್ ಬಿ ನ್ಯೂಟ್ರಲ್ ಅಂತ ಇದೆ. ನ್ಯೂಟ್ರಲ್ ಅಂತ ಅಂದರೆ ಇದು ಯಾವುದೇ ರೀತಿ ಬಯಾಸ್ನ ಕ್ರಿಯೇಟ್ ಮಾಡಬಾರ್ದು. ಅಂದರೆ ನೀವು ಕ್ವೆಶನ್ಸ್ನ ಕ್ರಿಯೇಟ್ ಮಾಡುವಾಗ ತುಂಬ ಎಮೋಷ್ನಲ್ ಆಗಿ ವರ್ಡ್ಸ್ ಯೂಸ್ ಮಾಡೋದು ಅಥವಾ ಲೋಡೆಡ್ ವರ್ಡ್ಸ್ನ ಯೂಸ್ ಮಾಡಿದಾಗ ಏನಾಗ್ಬಿಡುತ್ತೆ, ಆವಾಗ ಇಟ್ ಕ್ಯಾನ್ ಟ್ರಿಗರ್ ದ ಎಮೋಷನ್ ಆಫ್ ರೆಸ್ಪಾಂಡೆಂಟ್. ಆವಾಗ ರೆಸ್ಪಾನ್ಸ್ ಕೊಡುವಾಗ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ರೆಸ್ಪಾನ್ಸ್ ಕೊಡೋದಿಲ್ಲ ಹೊರತು ನಿಮ್ಮ ವರ್ಡ್ಸಿಂದ ಇನ್ಸ್ಪೈರ್ ಆಗಿಬಿಟ್ಟು ಅವ್ರ ರೆಸ್ಪಾನ್ಸ್ ಚೇಂಜ್ ಆಗ್ಬೋದು ಅಲ್ವಾ. ಹಾಗಾಗಿ ನೀವು ಆದಷ್ಟು ನ್ಯೂಟ್ರಲ್ ಕ್ವೆಶನ್ಸನ್ನು ಕೇಳಿ, ಆವಾಗ ಯು ವಿಲ್ ಗೆಟ್ ಅ ಟ್ರೂ ಡೇಟಾ, ಟ್ರೂ ಆನ್ಸರ್ ಸಿಗುತ್ತೆ. ನಿಮ್ಮ ಇಲ್ಲಾಂದರೆ ಬಯಾಸ್ಡ್ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಸೊ ಡೋಂಟ್ ಯೂಸ್ ಎನಿ ಎಮೋಷ್ನಲ್ ವರ್ಡ್ಸ್ ಇನ್ ಯುವರ್ ಕ್ವೆಶನ್ಸ್. ನೆಕ್ಸ್ಟ್ ಇದೆ ಪಾಯಿಂಟ್, ಗೈಡಿಂಗ್ ನಾಟ್ ಲೀಡಿಂಗ್ ಅಂತ ಇದೆ. ಯೋರ್ ಕ್ವೆಶನ್ ಶುಡ್ ಬಿ ಗೈಡಿಂಗ್, ಯೋರ್ ಕ್ವೆಶನ್ ಶುಡ್ ನಾಟ್ ಬಿ ಲೀಡಿಂಗ್ ಅಲ್ವಾ. ಅಂದರೆ ರೆಸ್ಪಾಂಡೆಂಟ್ ಓದಿದಾಗ, ಪಾರ್ಟಿಸಿಪೆಂಟ್ ಓದುವಾಗ ಪ್ರಶ್ನೆ, ನೀವು ಕ್ವಶನ್ಸ್ ಅಷ್ಟೇ ಗೈಡ್ ಮಾಡಿ ಬಿಟ್ಬಿಡಬೇಕು. ನಿಮ್ಮ ಕ್ವಶನ್ಸ್ ಅವ್ರನ್ನ ಯಾವುದೋ ಒಂದು ಅಸಂಪ್ಷನ್ನಿಗೆ ಅಥವಾ ಯಾವುದೋ ಒಂದು
ಡಿಸಿಷನ್ನಿಗೆ ಲೀಡ್ ಮಾಡಬಾರ್ದು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾವು ಹೋಟೆಲಲ್ಲಿ ಫೀಡ್ಬ್ಯಾಕ್ ಅಂತ ಮಾತಾಡಿದ್ವಲ್ಲ, ಅದರಲ್ಲಿ ಒಂದು ಪ್ರಶ್ನೆ ಇದೆ ಅಂದ್ಕೊಳ್ಳಿ. ಡಿಡ್ ಯು ಎಂಜಾಯ್ಡ್ ಅವರ್ ಅಮೇಝಿಂಗ್ ಫುಡ್ ಅಂತ ಪ್ರಶ್ನೆ ಕೇಳಿದ್ದೀರ. ಅವ್ನು ಕೆಳಗಡೆ ಎಸ್ ಆರ್ ನೋ ಅಂತ ತುಂಬಬೇಕು ಆನ್ಸರ್ನ. ಈಗ ನೀವೇ ಆ ಫುಡ್ಡನ್ನು ಅಮೇಝಿಂಗ್ ಅಂತ ಹೇಳಿಬಿಟ್ಟಿದ್ದೀರ ಮೊದಲಿಗೆ ಅಲ್ವಾ. ಸೊ ನೀವೇ ಅಮೇಝಿಂಗ್ ಅಂದ್ಬಿಟ್ರೆ ಅವ್ನ ಮುಂದೆ ಏನು ಹಾಕ್ತಾನೆ, ಎಸ್ ಆರ್ ನೋ ಹೆಂಗೆ ಹಾಕ್ತಾನೆ, ಅವನಿಗದು ಏನಾಗ್ಬಿಡುತ್ತೆ, ಇಟ್ ವಿಲ್ ಬಿಕಮ್ ಅ ಲೀಡಿಂಗ್ ಕ್ವಶನ್. ಸೊ ಯು ಶುಡ್ ಅವಾಯ್ಡ್ ಸಚ್ ಟೈಪ್ ಆಫ್ ವರ್ಡ್ಸ್. ಸೊ ಯುವರ್ ಕ್ವಶನ್ ಕ್ಯಾನ್ ಬಿ ಸಿಂಪಲ್ ಆಗಿ ಡಿಡ್ ಯು ಎಂಜಾಯ್ಡ್ ಅವರ್ ಫುಡ್ ಅಂತ ಕೇಳಿದರೆ ಸಾಕು. ದೆನ್ ಯುವರ್ ಕ್ವಶನ್ ವಿಲ್ ಬಿಕಮ್ ಗುಡ್ ಕ್ವಶನ್. ಸೊ ಯುವರ್ ಕ್ವಶನ್ ಶುಡ್ ಬಿ ಗೈಡಿಂಗ್, ಇಟ್ ಶುಡ್ ನಾಟ್ ಬಿ ಲೀಡಿಂಗ್. ನೆಕ್ಸ್ಟ್ ಪಾಯಿಂಟ್ ಬಂದು ಸಿಂಗಲ್ ಡೈಮೆನ್ಷನಲ್ ಕ್ವಶನ್ ಅಂತ ಇದೆ. ಇಟ್ ಮೀನ್ಸ್ ಒನ್ ಕ್ವಶನ್ ಶುಡ್ ಬಿ ಓನ್ಲಿ ಒನ್ ಕ್ವಶನ್. ಏನು ಅರ್ಥ ಹಂಗಂದರೆ, ದ್ಯಾಟ್ ಮೀನ್ಸ್ ಇಟ್ ಶುಡ್ ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಈಗ ನಿಮಗೆ ಒಂದೇ ಪ್ರಶ್ನೆಯಲ್ಲಿ ಒಂದು 2-3 ಟಾಪಿಕ್ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಗುಡ್ ಕ್ವಶನ್. ರೆಸ್ಪಾಂಡೆಂಟಿಗೆ, ಪಾರ್ಟಿಸಿಪೆಂಟ್ಸಿಗೆ ಅವಾಗ ಕನ್ಫ್ಯೂಷನ್ ಆಗುತ್ತೆ. he will not be comfortable to answer. Then he may leave the questionnaire there itself. ಅದಕ್ಕೆ if you have multiple ideas, if you have multiple questions, then why you are combining it in one question? Make multiple questions. ಓಕೆ, ಈಗ 3 ಪ್ರಶ್ನೆನ ಒಂದೇ ಕ್ವಶನಲ್ಲಿ ಸೇರಿಸಬೇಡಿ, ಅದನ್ನೇ ಸಪ್ರೇಟಾಗಿ ಒಂದು ಕ್ವಶನಿಗೆ ಒಂದೇ ಡೈಮೆನ್ಷನ್ ಕೊಡಿ, ರೈಟ್? ಆ್ಯಂಡ್ ಕ್ರಿಯೇಟ್ 25 ಕ್ವಶನ್ಸ್. ಸೊ ಅವಾಗೇನಾಗುತ್ತೆ, ಕನ್ಫ್ಯೂಷನ್ ಕಡಿಮೆ ಆಗುತ್ತೆ, ನಿಮ್ಮ ಕ್ವಾಲಿಟಿ ಕ್ವಶನ್ಸಿಗೆ ಇನ್ನೂ ಒಂದು ಕ್ವಾಲಿಟಿ ಸಿಕ್ಕಂಗೆ ಆಗುತ್ತೆ. ಓಕೆ, ಲಾಸ್ಟ್ ಇಸ್ ಪ್ರಾಕ್ಟಿಕಲ್. ಯುವರ್ ಕ್ವಶನ್ಸ್ ಶುಡ್ ಬಿ, ಯಾವಾಗಲೂ ಕ್ವಶನನ್ನು ಪ್ರಾಕ್ಟಿಕಲ್ ಆಗಿಡೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಅಸಂಪ್ಟಿವ್ ಕ್ವಶನ್ಸನ್ನು ಅವಾಯ್ಡ್ ಮಾಡಿ. ಲೈಕ್ ನೀವೊಂದು ಪ್ರಶ್ನೆ ಕೇಳ್ತೀರಾ, ನೆಕ್ಸ್ಟ್ ಟೈಮ್ ನೀವು ಫ್ಯಾಮ್ಲಿ ಜೊತೆಗೆ ಬಂದಾಗ ನಮ್ಮ ಹೋಟ್ಲಲ್ಲಿ ನೀವು ಯಾವ ಫುಡ್ಡನ್ನು ಆರ್ಡರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾವ ಪ್ಲೇಸನ್ನು ಆಕ್ಯುಪೈ ಮಾಡೋಕ್ಕೆ ಈ ಥರ ಎಲ್ಲ ಅಸಂಪ್ಟಿವ್ ಕ್ವಶನ್ ಕೇಳಬೇಡಿ. ಇಂಥದ್ದಕ್ಕೆ ಏನಾಗುತ್ತೆ ಅಂದರೆ ಹಿ ಹ್ಯಾಸ್ ಟು ಅಸ್ಯೂಮ್, ಓಹೋ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಏನು ಮಾಡ್ಬೋದು ಅಂತ. ಈ ಥರ ಅಸಂಪ್ಟಿವ್ ಕ್ವಶನ್ಸ್ ಕೇಳಿದಾಗ ಇಟ್ ಮೇ ಸಮ್ಟೈಮ್ಸ್ make some of the participants uncomfortable. Okay, so avoid such questions and keep the questions practical. So these are the 7 points that you should keep in mind while framing your questions. One, your questions should be short, clear with simple language. It should be relevant to the purpose. It should be relevant, not disconnected questions anna avoid ಮಾಡಿ. Each question should be very meaningful, very useful to you. So while asking question, use purposeful question. Keep your question neutral. No, don't let it to bias the thinking of respondent. Your question should be guiding a respondent, not leading him to some decision. Your question should be single dimension. That means one question should ask about only one topic. 7th is your question should be practical. Don't let the participant to assume something and then think. Don't put load on his thinking. Okay, so keep your question practical. Avoid assumptive questions. So these are the 7 points, students, which will make your questionnaire a good questionnaire. Let us move to the next slide. In this slide, we are going to get the basic knowledge about different types of question. So the same question can be asked in a different manner. So which is suitable for you, you can select the type and you can frame the question in that type. So let us go one by one to the list of the types of questions. So first one is demographic questions. Second is multiple choice questions, which is also called MCQ. Likert scale questions, rating scale questions, ranking questions, matrix questions, drop down questions, closed and open-ended questions. So these are the different types. You can select the way you want to ask the question. Okay, now let us go one by one and look and see that how these questions
look, right? What is the meaning of each type of questions and how they appear on a questionnaire sheet. The first type of questions are demographic questions. Now, these are the questions which aim for the better understanding of the identity of a particular respondent. ಅಂದರೆ ಪಾರ್ಟಿಸಿಪೆಂಟಿಂದು ಐಡೆಂಟಿಟಿನ ತಿಳ್ಕೊಳ್ಲಿಕ್ಕೆ ನಾವು ಅವ್ರಿಗೆ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ಅವುಗಳನ್ನು ಆ ಪ್ರಶ್ನೆಗಳನ್ನು ಡೆಮೋಗ್ರಾಫಿಕ್ ಕ್ವೆಶನ್ಸ್ ಅಂತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ದೇರ್ ನೇಮ್, ಏಜ್, ಜೆಂಡರ್, ಎಜುಕೇಷನ್ ಎಷ್ಟಾಗಿದೆ, ಇನ್ಕಮ್ ಎಷ್ಟಿದೆ, ಅವ್ರ ವಾಟ್ ಆರ್ ದೇರ್ ಪೇರೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್. ಸೊ ಇವೆಲ್ಲ ಪರ್ಟಿಕ್ಯುಲರ್ ಪರ್ಸನಿನ ಪಾರ್ಟಿಸಿಪೆಂಟಿನ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಲಿಕ್ಕೆ ನಾವು ಕೇಳುವಂತಹ ಪ್ರಶ್ನೆ. ಇವುಗಳನ್ನು ಡೆಮೋಗ್ರಾಫಿಕ್ ಕ್ವೆಶನ್ಸ್ ಅಂತಾರೆ. Okay, so these demographic questions, they give you the basic information about where the respondent, where the person fits in the general population, regarding their income ಆಗಿರ್ಬೋದು, ಅಥವಾ regarding their address ಆಗಿರ್ಬೋದು, regarding their ಡೇಟ್ ಆಫ್ ಬರ್ತ್, ಎಜುಕೇಷನ್ ಆಗಿರ್ಬೋದು, ಅವ್ರು ಎಲ್ಲಿ ಫಿಟ್ ಆಗ್ತಾರೆ ಅನ್ನೋದು ನಮಗೆ ಈ ಡೆಮೋಗ್ರಫಿಕ್ ಕ್ವೆಶನ್ಸಿಂದ ಗೊತ್ತಾಗುತ್ತೆ. ಓಕೆ, ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. Multiple choice questions, which are also shortly called MCQ. Now, these are the types of questions that provide respondent with multiple answer options. Alva, you can see two examples here. So usually, if the respondent already they are given the choices, okay, ಪಾರ್ಟಿಸಿಪೆಂಟಿಗೆ ನಾವು ಆನ್ಸರಿಗೆ ಆಲ್ರೆಡಿ ಚಾಯ್ಸಸ್ ಕೊಟ್ಟಿದ್ದೀವಿ ಅಂತ ಅಂದರೆ ಅಂತಹ ಪ್ರಶ್ನೆಗಳನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಕರಿತೇವೆ. ಓಕೆ, ನಾವು ಈಗ ಡೆಮೋಗ್ರಫಿಕ್ ಕ್ವೆಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದಾದಮೇಲೆ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸ್ ಅಂತ ಬರುತ್ತೆ. ನೋಡೋಣ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸ್ ಏನು ಅಂತ. Now this slide is explaining you Likert scale questions. ಸೊ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಪ್ರಾಡಕ್ಟ್ ಪ್ಯಾಕೇಜಿಂಗ್ ಮತ್ತು ಪ್ರಾಡಕ್ಟ್ ಡಿಸೈನ್ ಇವೆರಡು ಫ್ಯಾಕ್ಟರ್ಸಿಗೆ ನಿಮಗೆ 5 ಚಾಯ್ಸಸ್ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಯಾವ ಚಾಯ್ಸ್ ಕರೆಕ್ಟ್ ಅನಿಸುತ್ತೆ ಅದ್ರ ಪ್ರಕಾರ ನೀವು ಆ ಚಾಯ್ಸನ್ನು ಮಾರ್ಕ್ ಮಾಡಬಹುದು. ದೇ ಆರ್ ಯೂಸಿಂಗ್ ಐಕಾನ್ಸ್. ಪ್ರತಿಯೊಂದು ಐಕಾನ್ ಏನಿದೆ, ಸೊ ಈ ಥರ ಐಕಾನ್ಸ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಮೇಕ್ ಯುವರ್ ಕ್ವೆಶ್ಚನಿಯರ್ ಮೋರ್ ಇಂಟ್ರೆಸ್ಟಿಂಗ್, more promising ಅಲ್ವಾ. ಸೊ ದಟ್ ಈಸ್ ಅಪ್ ಟು ಯು. ಸೊ ಅರ್ಥ ಇಲ್ಲಿ ಆನ್ಸರ್ಸ್ ಆಲ್ರೆಡಿ ಪ್ರೀ ಡಿಫೈನ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ದ ಪಾರ್ಟಿಸಿಪೆಂಟ್ ಕ್ಯಾನ್ ಹ್ಯಾವ್ ಟು ಸೆಲೆಕ್ಟ್ ಫ್ರಮ್ ದೀಸ್ 5 ಚಾಯ್ಸಸ್ ಓನ್ಲಿ. ಸೊ ಈ ಥರ ಪ್ರೀ ಡಿಫೈನ್ಡ್ ಚಾಯ್ಸಸ್ ಇಫ್ ಇಟ್ ಈಸ್ ದೇರ್ ದೆನ್ ಇಟ್ ಕ್ಯಾನ್ ಬಿ ಕೌಂಟೆಡ್ ಆಸ್ ಲೈಕರ್ಟ್ ಸ್ಕೇಲ್ ಕ್ವೆಶನ್. ಜೊತೆಗೆ ಇಲ್ಲಿ ನಾವು ಸ್ಕೇಲನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ, ನಾವು ಲೆವೆಲನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸಲ್ಲಿ ಚಾಯ್ಸಸ್ ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನಮಗೆ 5 ಚಾಯ್ಸಸ್ ಇದೆ. 5ರಿಂದ 7 ಚಾಯ್ಸ್ವರೆಗೂ ಇದು ಇನ್ಕ್ರೀಸ್ ಆಗಬಹುದು. ಇಫ್ ದೇರ್ ಆರ್ ಮೋರ್ ದೆನ್ 5 ಅಪ್ ಟು 7 ಚಾಯ್ಸಸ್ ದೆನ್ ಸಚ್ ಟೈಪ್ ಆಫ್ ಸ್ಕೇಲಿಂಗ್ ಕ್ವೆಶನ್ಸ್ ಆರ್ ಕಾಲ್ಡ್ ಆಸ್ ಲೈಕರ್ಟ್ ಸ್ಕೇಲಿಂಗ್ ಕ್ವೆಶನ್ಸ್. ಸೊ ಇಲ್ಲಿ ಯಾವ ರೀತಿ ನಾವು ಐಕಾನ್ಸ್ ಯೂಸ್ ಮಾಡಿದ್ದೀವಿ ಅದೇ ರೀತಿ ನನ್ನ ಹತ್ರ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಈ ಎಕ್ಸಾಂಪಲ್ಸಲ್ಲಿ ನಾವು ನ್ಯೂಮರಿಕಲ್ ವ್ಯಾಲ್ಯೂಸನ್ನು ಯೂಸ್ ಮಾಡಿದ್ದೀವಿ. ಸೊ 1 to 5 ಅಂತ ವ್ಯಾಲ್ಯೂ ಇದೆ. ನಿಮಗೆ ನೆನಪಿದ್ರೆ ನೀವು ಫೀಡ್ಬ್ಯಾಕ್ ಕ್ವೆಶ್ಚನಿಯರಲ್ಲಿ ಕೂಡ ಇದೇ ರೀತಿ ನಂಬರ್ಸಿಂದ ನೀವು ಸ್ಕೇಲನ್ನು ಫಿಕ್ಸ್ ಮಾಡಿದ್ದೀರಾ ಅಲ್ವಾ. ಸೊ ಸಚ್ ಟೈಪ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಈಗ ಲೈಕರ್ಟ್ ಸ್ಕೇಲ್ ಕ್ವೆಶನ್ಸ್ ಆಗಿದೆ. ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ ಈಸ್ rating scale questions. So now let us see what is rating scale questions. Let us move to the next slide. So rating scale questions. Now what is rating scale questions? You can see how they appear.
Now these are the questions which are asked to compare the different items or different factors based on common scale. ಸೊ ನೀವು ನೋಡ್ತಿರೋ ಹಾಗೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಥರನೇ ಇದೆ. ಸೊ ವಿ ಹ್ಯಾವ್ ದ ಚಾಯ್ಸಸ್ ಆಲ್ರೆಡಿ. ಸೊ ಇಲ್ಲಿ we are using the common scale. That is the small difference between that is how you can differentiate a normal multiple choice question and a rating scale question. So here ಇಲ್ಲಿ ನಮ್ಮ ಹತ್ರ 5 ಫ್ಯಾಕ್ಟರ್ಸ್ ಇದೆ: ಸರ್ವಿಸ್, ಕ್ಲೀನ್ಲಿನೆಸ್, ಪಾರ್ಕಿಂಗ್, ಕ್ವಾಲಿಟಿ ಆಫ್ ಫುಡ್ ಮತ್ತು ಚಾಯ್ಸ್ ಆಫ್ ಫುಡ್. ಈ 5 ಫ್ಯಾಕ್ಟರ್ಸನ್ನು ನಾವು ಕಾಮನ್ ಸ್ಕೇಲ್ಸ್ ಇದೆ ನಮ್ಮ ಹತ್ರ. ಯಾವುದದು? ವೆರಿ ಪೂರ್, ಓಕೆ, ಗುಡ್ ಆ್ಯಂಡ್ ವೆರಿ ಗುಡ್. ಇದು 5 ಕಾಮನ್ ಸ್ಕೇಲ್ ತಗೊಂಡು ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲ ಫ್ಯಾಕ್ಟರ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಥರದ ಪ್ರಶ್ನೆನ ನಾವು ರೇಟಿಂಗ್ ಸ್ಕೇಲ್ ಕ್ವೆಶನ್ಸ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ರ್ಯಾಂಕಿಂಗ್ ಕ್ವೆಶನ್ಸ್ ಅಂತ ಇದೆ. ನೋಡೋಣ ರ್ಯಾಂಕಿಂಗ್ ಕ್ವೆಶನ್ಸ್ ಅಂದರೆ ಏನು ಅಂತ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. The next type of question is ranking questions. Now, how rating and ranking, there is a slight difference here. ಇಲ್ಲಿ ರ್ಯಾಂಕಿಂಗ್ ಕ್ವೆಶನ್ಸ್ ಏನಿದೆ, ದೇ ಅಲೌ ರೆಸ್ಪಾಂಡೆಂಟ್ ಟು ಐಡೆಂಟಿಫೈ ವಿಚ್ ಐಟಮ್ಸ್ are most preferred and which are least preferred. You can see in the example. Here we are comparing the different items directly to one another in the ranking questions. Okay, ಇಲ್ಲಿ ಐಟಮ್ಸನ್ನೇ ಒಂದಕ್ಕೊಂದು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೇವೆ. ಈ ಥರದ ಪ್ರಶ್ನೆಗಳನ್ನು ನಾವು ರ್ಯಾಂಕಿಂಗ್ ಕ್ವೆಶನ್ಸ್ ಅಂತ ಕರಿತೇವೆ. ದ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ ಈಸ್ ಮೆಟ್ರಿಕ್ಸ್ ಕ್ವೆಶನ್. ನಾವು ನೋಡೋಣ ಮೆಟ್ರಿಕ್ಸ್ ಕ್ವೆಶನ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ. So now we come for matrix questions. As you can see on the slide, these are again type of multiple choice questions, but these are arranged in a grid of rows and columns like matrix. ನೀವೇನು ಮೆಟ್ರಿಕ್ಸ್ ಓದ್ತಿರಲ್ಲ ಮ್ಯಾಥ್ಸಲ್ಲಿ, ಅದು ಇದೇ ಥರ ರೋಸ್ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಆಗಿರುತ್ತಲ್ಲ. ಸೊ ಈ ಥರ ರೋಸ್ ಮತ್ತು ಕಾಲಮ್ಸಲ್ಲಿ ಅರೇಂಜ್ ಆಗಿದ್ದರೆ, ವೇರ್ ರೋಸ್ ದೇ ಡಿಫೈನ್ ದ ಕ್ವೆಶನ್ ಆ್ಯಂಡ್ ದ ಕಾಲಮ್ಸ್ ದೇ ಡಿಫೈನ್ ದ ಪ್ರೀ ಡಿಫೈನ್ಡ್ ಆನ್ಸರ್ಸ್. ಓಕೆ, ಸೊ ಚಾಯ್ಸಸ್ ಕೊಡುತ್ತೆ. ಸೊ ಈ ಥರದ ಕ್ವೆಶನ್ಸನ್ನು ನಾನು ಸ್ವಲ್ಪ ಹೊತ್ತು ಮುಂಚೆ ನಿಮಗೇನು ರೇಟಿಂಗ್ ಕ್ವೆಶನ್ಸ್ ತೋರಿಸಿದ್ದೆ, ಅದು ಇದೇ ಥರ ಇತ್ತು, ರೈಟ್? ಸೊ ಈ ಥರ ಕಾಲಮ್ಸ್ ಮತ್ತು ರೋಸಲ್ಲಿ ಏನು ನಾವು ಕ್ವೆಶನ್ಸ್ ಮತ್ತು ಆಪ್ಷನ್ಸ್ನ ನಾವು ಫ್ರೇಮ್ ಮಾಡ್ತೀವಿ, ಈ ಒಂದು ಫಾರ್ಮೇಷನ್ನ ನಾವು ಮೆಟ್ರಿಕ್ಸ್ ಕ್ವೆಶನ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಡ್ರಾಪ್ ಡೌನ್ ಕ್ವೆಶನ್ಸ್ ಅಂದರೆ ಏನು ಅಂತ. So next we come for drop down questions. As you can see that drop down questions ಅಂದರೆ ಡ್ರಾಪ್ ಡೌನಲ್ಲಿ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಬೇಕು ನಮಗೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಅಗೇನ್ ಲೈಕ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಟ್ ಫ್ರೇಮ್ಡ್ ಇನ್ ಅ ಡಿಫ್ರೆಂಟ್ ವೇ. ಅದು ಆಬ್ವಿಯಸ್ಲಿ ದೀಸ್ ಟೈಪ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಓನ್ಲಿ ಸೀನ್ ಆನ್ಲೈನ್. ಓಕೆ, ಸೊ ನೀವು ಇಂಟರ್ನೆಟ್ಟಲ್ಲಿ ಶಾಪಿಂಗ್ ಮಾಡುವಾಗ, ಇಲ್ಲಾಂದರೆ ಯಾವುದಾದ್ರೂ ಅಪ್ಲಿಕೇಶನ್ ಫಾರಮ್ ತುಂಬುವಾಗ, ರೈಟ್, ಈ ಥರ ಡ್ರಾಪ್ ಡೌನ್ ಕ್ವೆಶನ್ಸ್ ಅಂತ ನಮಗೆ ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಡ್ರಾಪ್ ಡೌನ್ ಕ್ವೆಶನ್ಸ್ ಅಂದರೆ ರೆಸ್ಪಾಂಡೆಂಟ್ಸ್ ಇಲ್ಲಿ ಚೂಸ್ ಮಾಡೋ ಆಪ್ಷನ್ಸ್ ಏನಿದೆ ಅದು ಡ್ರಾಪ್ ಡೌನ್ ಮೆನ್ಯೂದಲ್ಲಿರುತ್ತೆ. ಅಂಥ ಪ್ರಶ್ನೆಗಳನ್ನು ನಾವು ಡ್ರಾಪ್ ಡೌನ್ ಕ್ವೆಶನ್ಸ್ ಅಂತ ಕರಿತೀವಿ. ಸೊ ಈ ಥರ ಕ್ವೆಶನ್ಸ್ ನೀವು ಫ್ರೇಮ್ ಮಾಡಬೇಕು ಅಂದರೆ ನೀವು ಕಂಪ್ಯೂಟ್ರಲ್ಲಿ ಇಲ್ಲ ಮೊಬೈಲಲ್ಲಿ ನೀವು ಯಾವಾಗ ಕ್ವೆಶನಿಯರ್ನ ಟೈಪ್ ಮಾಡ್ತೀರಾ ಆವಾಗ ಮಾತ್ರ ಈ ಥರ ಡ್ರಾಪ್ ಡೌನ್ ಕ್ವೆಶನ್ಸನ್ನು ನೀವು ಫ್ರೇಮ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಈಗ ಲಾಸ್ಟ್ ಸೆಟ್ಟಿಗೆ ಬರ್ತೀವಿ. ಲಾಸ್ಟ್ ಟೈಪ್ ಆಫ್ ಕ್ವೆಶನ್ ಈಸ್ ಓಪನ್ ಎಂಡ್ ಆ್ಯಂಡ್ ಕ್ಲೋಸ್ಡ್ ಎಂಡ್ ಕ್ವೆಶನ್. ಸೊ ನೋಡೋಣ ಓಪನ್ ಎಂಡ್ ಮತ್ತು ಕ್ಲೋಸ್ಡ್ ಎಂಡ್ ಕ್ವೆಶನ್ಸ್ ಅಂದರೆ ಏನು ಅಂತ. ಲೆಟ್ ಅಸ್ ದ ಲಾಸ್ಟ್ ಟೈಪ್ ಆಫ್ ಕ್ವೆಶನ್ ಈಸ್ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ ಆ್ಯಂಡ್ ಓಪನ್ ಎಂಡೆಡ್ ಕ್ವೆಶನ್ಸ್. ನಾವು ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ಅಂತ ಅಂದರೆ ನೀವು ಕ್ವೆಶನ್ಸನ್ನು ಫ್ರೇಮ್ ಮಾಡುವಾಗ ಪಾರ್ಟಿಸಿಪೆಂಟಿಗೆ ಆಲ್ರೆಡಿ ನೀವು ಆಪ್ಷನ್ಸ್ ಕೊಟ್ಟಿದ್ದೀರಾ ಅಂತ ಅಂದರೆ ಅಂಥ ಕ್ವೆಶನ್ಸನ್ನು ನಾವು ಕ್ಲೋಸ್ಡ್ ಎಂಡ್ ಕ್ವೆಶನ್ಸ್ ಅಂತ ಕರಿತೀವಿ. ಲೈಕ್ ನೀವು ಸ್ಲೈಡ್ ಮೇಲೆ ನೋಡ್ಬೋದು, ಒಂದು ಸರ್ವೆ ಕ್ವೆಶನ್ ಇದೆ. ವಾಟ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯು ವೆನ್ ಯು ಆರ್ ಬೈಯಿಂಗ್ ಅ ಸ್ಮಾರ್ಟ್ಫೋನ್? ಈ ಪ್ರಶ್ನೆಗೆ ಆಲ್ರೆಡಿ ಅವ್ರು ಆನ್ಸರ್ ಕೊಟ್ಬಿಟ್ಟಿದ್ದಾರೆ. 4 ಚಾಯ್ಸ್ ಕೊಟ್ಟಿದ್ದಾರೆ. 4 ಚಾಯ್ಸಲ್ಲಿ ಪಾರ್ಟಿಸಿಪೆಂಟ್ 2 ಚಾಯ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ, ದ್ಯಾಟ್ ಈಸ್ ಬ್ರ್ಯಾಂಡ್ ಆ್ಯಂಡ್ ಪ್ರೈಸ್. ಸೊ ಈ ಥರ ಪ್ರಶ್ನೆಗೆ ಆನ್ಸರ್ಸ್ ಏನಿದೆ ಆಲ್ರೆಡಿ ಪ್ರೀ ಡಿಫೈನ್ಡ್ ಆಗಿದ್ದರೆ ಇಂತಹ ಪ್ರಶ್ನೆನ ನಾವು ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ವಾಟ್
do you mean by open-ended questions? ನಿಮಗೆ ಆಲ್ರೆಡಿ ಐಡಿಯಾ ಬಂದಿರಬಹುದು. Open-ended questions ಅಂದರೆ there is no predefined answer choices. So ಇಲ್ಲಿ participant they can freely express their experience, right, their preferences in a paragraph or in a sentence. So ಇದನ್ನು ನಾವು call it as open-ended questions. Like ನಾವು ಈಗ ಆನ್ಲೈನ್ ಶಾಪಿಂಗ್ ಮಾಡಿದ್ಮೇಲೆ ನಾವು ಫೀಡ್ಬ್ಯಾಕ್ ಕೊಡುವಾಗ ಏನು ಮಾಡ್ತೀವಿ, ವಿ ಎಕ್ಸ್ಪ್ರೆಸ್ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಸೆಂಟೆನ್ಸಸ್. ಅಂಥದ್ದನ್ನು ನಾವು ವಿ ಕಾಲ್ ಇಟ್ ಆಸ್ ಓಪನ್-ಎಂಡೆಡ್ ಕ್ವೆಶನ್. ಸೊ ಸ್ಟೂಡೆಂಟ್ಸ್, ಅಲ್ಲಿಗೆ ವಿ ಕಂಪ್ಲೀಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್. ನೀವು ಫ್ರೇಮ್ ಮಾಡೋ ಕ್ವೆಶನ್ಸ್ ಯಾವ ಕ್ಯಾಟಗರಿದಾಗಿರುತ್ತೆ ಇದು ನಿಮ್ಮ ಚಾಯ್ಸ್. ಅಂದರೆ ನಿಮ್ಮ ಕ್ವೆಶನಿಯರ್ನ ನೀವು ಇನ್ನೂ ಫ್ರೆಂಡ್ಲಿಯಾಗಿ ಮಾಡಲಿಕ್ಕೆ, ಇನ್ನೂ ಕ್ವಾಲಿಟಿ ಎನ್ಹ್ಯಾನ್ಸ್ ಮಾಡಲಿಕ್ಕೆ ನೀವು ಯಾವ ರೀತಿ ನಿಮ್ಮ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತೀರಾ ಇದು ನಿಮ್ಮ ಚಾಯ್ಸ್. ಹಾಗಾಗಿ ನಾವೀಗ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೇಮಿಂಗ್ ಆಫ್ ಕ್ವೆಶನ್ಸ್ ನೋಡ್ತಾ ಇದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ನೋಡಿದ್ವಿ. ಸೊ ನಾವ್ ಐ ಥಿಂಕ್ ಯು ಆರ್ ರೆಡಿ ಟು ಪ್ರಿಪೇರ್ ಯುವರ್ ಕ್ವೆಶನಿಯರ್. You have a basic idea of questionnaire. Before starting it, another thing I want to tell you which is related to second practical. So let us go to the next slide and something we will discuss there which is very important. Okay, let us move to the next slide. So here students, you have completed the session for the first practice P1. ಫಸ್ಟ್ ಪ್ರಾಕ್ಟೀಸ್ ನಿಮಗೇನಿದೆ ಅಂದರೆ ಸಿಲೆಬಸ್ ಪ್ರಕಾರ ಪ್ರಿಪೇರ್ ಅ ಕ್ವೆಶ್ಚನಿಯರ್ ಕ್ಲೋಸ್ಡ್ ಎಂಡ್ 25 ಕ್ವೆಶನ್ಸ್ ಫಾರ್ ಅ ಸ್ಪೆಸಿಫೈಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ನೀವಿಲ್ಲಿ 25 ಕ್ವೆಶನ್ಸನ್ನು ಫ್ರೇಮ್ ಮಾಡಬೇಕು ಸ್ಟೂಡೆಂಟ್ಸ್. ಈ 25 ಕ್ವೆಶನ್ಸ್ನ ಫ್ರೇಮ್ ಮಾಡುವಾಗ ದ ಕ್ವೆಶನ್ಸ್ ಶುಡ್ ಬಿ ವಿತ್ ಕ್ಲೋಸ್ಡ್ ಎಂಡ್. ನಾವು ಕ್ಲೋಸ್ಡ್ ಎಂಡ್ ಕ್ವೆಶನ್ಸ್ ಏನಂತ ನಾವು ಆಲ್ರೆಡಿ ಲಾಸ್ಟ್ ಸ್ಲೈಡಲ್ಲಿ ನಾವು ಮಾತಾಡಿದ್ದೀವಿ. ಕ್ಲೋಸ್ಡ್ ಎಂಡ್ ಕ್ವೆಶನ್ಸ್ ಅಂತ ಅಂದರೆ ಆಪ್ಷನ್ಸ್ ಶುಡ್ ಬಿ ಪ್ರೀಡಿಫೈನ್ಡ್, ದ್ಯಾಟ್ ಮೀನ್ಸ್ ಆನ್ಸರ್ಸ್ ಶುಡ್ ಬಿ ಪ್ರೀಡಿಫೈನ್ಡ್. ಈಗ ಪ್ರೀಡಿಫೈನ್ಡ್ ಆನ್ಸರ್ಸನ್ನು ನೀವು ಯಾವ ಫಾರ್ಮೆಟಲ್ಲಿ ನೀವು ಡಿಸೈನ್ ಮಾಡ್ತೀರಾ, ವೆದರ್ ಯು ಡಿಸೈನ್ ಇಟ್ ಇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೈಪ್ ಆರ್ ವೆದರ್ ಯು ಡಿಸೈನ್ ಇನ್ ಲೈಕಟ್ ಸ್ಕೇಲ್, ರೇಟಿಂಗ್, ರ್ಯಾಂಕಿಂಗ್ ಅಥವಾ ಮೆಟ್ರಿಕ್ಸ್ ಟೈಪಲ್ಲಿ ಡಿಸೈನ್ ಮಾಡ್ತೀರಾ, ಡ್ರಾಪ್ ಡೌನಲ್ಲಿ ಪ್ಲ್ಯಾನ್ ಮಾಡ್ತೀರಾ, ಅದು ನಿಮ್ಮ ಚಾಯ್ಸ್. ಓಕೆ, ಬಟ್ ನೀವು ಫ್ರೇಮ್ ಮಾಡ್ತಿರೋ 25 ಕ್ವೆಶನ್ಸ್ ದೇ ಶುಡ್ ಬಿ ಕ್ಲೋಸ್ಡ್ ಎಂಡೆಡ್. ದ್ಯಾಟ್ ಮೀನ್ಸ್ ದ ಪಾರ್ಟಿಸಿಪೆಂಟ್ ಶುಡ್ ಹ್ಯಾವ್ ಚಾಯ್ಸ್ ಟು ಆನ್ಸರ್ ದ ಕ್ವೆಶನ್. ಓಕೆ, ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸಾಂಪಲ್ಸ್ ನಿಮಗೆ ಆಲ್ರೆಡಿ ನಾನು ಆವಾಗಲೇ ಕೊಟ್ಟ ಹಾಗೆ ಕೊಟ್ಟಿದ್ದೀನಿ. ಇದರಲ್ಲಿ ಯು ಹ್ಯಾವ್ ಸರ್ವೆ ಕ್ವೆಶನ್ಸ್ ಆ್ಯಂಡ್ ಯು ಆಲ್ಸೋ ಹ್ಯಾವ್ ಅ ಸಿಂಪಲ್ ಕ್ವೆಶನಿಯರ್. ಸೊ ನೀವು ಯಾವ್ದು ಬೇಕು ಅದನ್ನು ಪ್ಲ್ಯಾನ್ ಮಾಡ್ಬೋದು. So once you complete 25 questions, framing the 25 questions with all the good qualities of questions and a clear purpose, ಇದಾದಮೇಲೆ ನೀವು ಸೆಕೆಂಡ್ ಪ್ರಾಕ್ಟೀಸಿಗೆ ಹೋಗ್ತೀರಾ ಸ್ಟೂಡೆಂಟ್ಸ್. ಆ ಸೆಕೆಂಡ್ ಪ್ರಾಕ್ಟೀಸ್ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀವಿ, ಸೆಕೆಂಡ್ ಮತ್ತು ಥರ್ಡ್ ಪ್ರಾಕ್ಟೀಸನ್ನು. ಬಟ್ ಅದಕ್ಕಿಂತ ಮುಂಚೆ ಲೆಟ್ ಮಿ ಗೋ ಫಾರ್ the next slide to tell you something very important. Okay, so let us go to the next slide. So that ends today's session. Today we finished first chapter's first practice, that is how to create a questionnaire. So what you have to do before next session, you need to create questionnaire. But ಅದಕ್ಕೆ ಏನೇನು ಮಾಡಬೇಕು ನೀವು, ಫಸ್ಟ್ you need to select, you need to choose your purpose ಸೆಲೆಕ್ಟ್ ಮಾಡಿ. ಫಸ್ಟ್ ಯಾವುದು ಕಾರಣಕ್ಕೆ ಯಾವ ಏರಿಯಾದಲ್ಲಿ ನೀವು ಕ್ವೆಶ್ಚನರ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ. ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡೋ ಕ್ವೆಶನ್ಸ್ ಎಲ್ಲ ಕ್ಲೋಸ್ಡ್ ಎಂಡ್ ಆಗಿರಬೇಕು. ಸೊ ಕ್ಲೋಸ್ಡ್ ಎಂಡ್ ಆಗಿರೋದಕ್ಕೆ ನೀವು ಯಾವ ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ತೀರಾ, ದಟ್ ಈಸ್ ಅಗೇನ್ ಯುವರ್ ಚಾಯ್ಸ್.
and then you need to create 25 good quality questions. Now, if I say good quality, what are the qualities of good questions? You already have learned it. That is, the question should be short, clear, and simple to understand. It should be relevant to the purpose, and each question should be purposeful, that is meaningful. Your question should be neutral, it should be guiding, not leading, single dimensional, and practical. So, all these qualities will make your questionnaire a good questionnaire. So, all the best, students. So, this is your first practice. Now, start working for it. We will meet in the next session. Thank you, students.